ಇಂದು ನಾಡಿನೆಲ್ಲೆಡೆ ಮಹಾಶಿವರಾತ್ರಿಯ ಸಂಭ್ರಮ ಭಕ್ತ ಸಾಗರ ದೇವರ ದರ್ಶನಕ್ಕಾಗಿ ಬರ್ತಾ ಇದೆ. ಗಮನಿಸ್ತಾ ಇದ್ರಿ, ನಾನೀಗ ಮಲ್ಲೇಶ್ವರಂನ ಕಾಡು ಮಲ್ಲಿಕಾರ್ಜುನ ದೇವಾಲಯದ ಮುಂಭಾಗ ಇದ್ದೇನೆ. ಗಮನಿಸ್ತಾ ಇರ್ಬೋದು, ಸಹಸ್ರ ಸಂಖ್ಯೆಯಲ್ಲಿ ಜನ ದೇವರ ದರ್ಶನವನ್ನ ಮಾಡಬೇಕು ಅಂತ ಹೇಳಿ ಭಕ್ತ ಸಾಗರ ಹರಿದು ಬರ್ತಾ ಇದೆ. ಇವತ್ತು ನಾಳೆ ಬೆಳಗ್ಗೆಯ ತನಕವೂ ಕೂಡ ವಿಶೇಷ ಕಾರ್ಯಕ್ರಮಗಳನ್ನು ದೇವಾಲಯದಲ್ಲಿ ಮಾಡಲಾಗುತ್ತೆ. ದೇವರ ದರ್ಶನಕ್ಕೆ ಬರುವಂಥವರು ಕಾದು ನಿಂತು ದೇವರ ದರ್ಶನವನ್ನ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ಕಿಲೋಮೀಟರ್ ಗಟ್ಟಲೆ ಕಾದು ನಿಂತು ದೇವರ ದರ್ಶನಕ್ಕೆ ಮುಂದಾಗ್ತಾ ಇದ್ದಾರೆ. ಗಮನಿಸ್ತಾ ಇದ್ದೀರಿ, ಇದು ಮಲ್ಲೇಶ್ವರಂನ ಕಾಡು ಮಲ್ಲಿಕಾರ್ಜುನ ದೇವಾಲಯದ ಮುಂಭಾಗದ ದೊಡ್ಡ ಕ್ಯೂ. ಜನ ಯಾವ ಥರ ಇದೆ ಅಂದರೆ, ಆ ಬಂದಿರುವಂತಹ ಭಕ್ತರ ಸಂಖ್ಯೆ ಹೇಗಿದೆ ಅಂತ ಹೇಳಿದ್ರೆ ಎಲ್ಲೂ ಕೂಡ ಕಾಲ ಹಾಕೋದಿಕ್ಕೂ ಜಾಗ ಇಲ್ಲ ಅನ್ನುವಂಥ ಪರಿಸ್ಥಿತಿ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಹೆಚ್ಚಾಗಿ ಬಂದಿದ್ದಾರೆ. ದೊಡ್ಡ ದೊಡ್ಡ ಬ್ಯಾರಿಕೇಡ್ಗಳನ್ನು ಹಾಕಿ ಅವರು ಬರುವಂಥವ್ರಿಗೆ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ಎಷ್ಟೊತ್ತಾದರೂ ಪರವಾಗಿಲ್ಲ, ನಾವು ನಿಂತು ದೇವರ ದರ್ಶನವನ್ನ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿಯೇ ಸಹಸ್ರ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಬೆಳಿಗ್ಗೆ 4:15 ಅಂದರೆ ಬೆಳಗ್ಗೆ 4:15ಯಿಂದಲೇ ಪೂಜೆ ಎಲ್ಲವೂ ಕೂಡ ಆರಂಭ ಆಗಿದೆ. ನಾಳೆ ಬೆಳಗ್ಗೆ ತನಕವೂ ಕೂಡ ವಿಶೇಷವಾದಂಥ ಪೂಜೆ ಪುನಸ್ಕಾರಗಳು ಎಲ್ಲವೂ ಕೂಡ ಆಗ್ತಾ ಇರುತ್ತೆ. ಕಂಪ್ಲೀಟ್ ಆಗಿ ಮಧ್ಯರಾತ್ರಿ ಅಂದರೆ ಜಾಗರಣೆ ವೇಳೆಯಲ್ಲೂ ಕೂಡ ದೇವರ ದರ್ಶನಕ್ಕೆ ಬರುವಂಥವ್ರಿಗೆ ವ್ಯವಸ್ಥೆಯನ್ನ ಮಾಡಿ ಜಾಗರಣೆಗೂ ಬೇಕಾದಂಥ ಸಿದ್ಧತೆಗಳನ್ನು ಸದ್ಯ ಮಾಡಿಕೊಳ್ಳಲಾಗಿದೆ. ಮುಖ್ಯವಾಗಿ ಬಂದಂಥವರಿಗೆ ಆಹಾರದ ವ್ಯವಸ್ಥೆ ಇರ್ಬೋದು, ಪ್ರಸಾದ ಅಂದರೆ ಪ್ರಸಾದ ವ್ಯವಸ್ಥೆ ಇರ್ಬೋದು, ಜೊತೆಗೆ ನೀರಿನ ವ್ಯವಸ್ಥೆಗಳು ಸೇರಿದಂತೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳು ಆಗಿದೆ. ಜನರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೇನೆ. ಎಲ್ಲಿಂದ ಬಂದಿದ್ದಾರೆ, ಹೇಗೆ ಎಲ್ಲವನ್ನ ಕೂಡ ಅವರನ್ನ ಕೇಳಿ ತಿಳ್ಕೊಳ್ಳೋಣ. ಅಮ್ಮ, ಎಲ್ಲಿಂದ ಬಂದಿದ್ದೀರಿ? ಇಲ್ಲೇ ಮಲ್ಲೇಶ್ವರ. ದೇವರ ದರ್ಶನಕ್ಕೆ ಎಷ್ಟೊತ್ತಿಂದ ಕಾದು ನಿಂತಿದ್ರಿ? ಹೇಗೆ? ಆಲ್ಮೋಸ್ಟ್ 1.5 ಗಂಟೆ. ಇನ್ನು ಎಷ್ಟೊತ್ತಾದ್ರೂ ಪರವಾಗಿಲ್ಲ, ವೇಟ್ ಮಾಡ್ತೀರಿ ಅಂದ್ರೆ ಇವತ್ತಿನ ದಿವಸ ಅವನಿಗೆ ಮೀಸಲಲ್ವಾ, ಎಷ್ಟೊತ್ತಾದ್ರೂ ಆಯ್ತು, ಪರವಾಗಿಲ್ಲ. ಕಾಯ್ತೀವಿ. ನೀವೆಲ್ಲಿಂದ ಬಂದ್ರಿ? ಮತ್ತಿಕೆರೆಯಿಂದ. ಎಷ್ಟೊತ್ತಿಂದ ವೇಟ್ ಮಾಡ್ತಾ ಇದ್ರಿ? ಗೊತ್ತಾಯ್ತು, 1.5 hours. ಎಷ್ಟೊತ್ತಾದ್ರೂ ಪರವಾಗಿಲ್ಲ, ವೇಟ್ ಮಾಡ್ತೀರಿ? ಹೌದು, ದೇವ್ರನ್ನ ನೋಡ್ಬೇಕಲ್ಲ. ಏನ್ ವಿಶೇಷ ಇವತ್ತು? ನಿಮ್ಮ ಹಬ್ಬದ ವಿಶೇಷತೆ ಏನಿದೆ? ಶಿವರಾತ್ರಿ. ನೀವೇನ್ ವಿಶೇಷ ಮಾಡಿದ್ದೀರಿ? ದೇವರ ದರ್ಶನ ಅಷ್ಟೇನಾ? ಅಷ್ಟೇ, ಪೂಜೆ ಮಾಡ್ತೀವಿ ಅಷ್ಟೇ. ಓಕೆ, ಇನ್ನೂ ಲೇಟ್ ಆಗುತ್ತೆ ಅನ್ಸುತ್ತೆ, ಪರವಾಗಿಲ್ಲ, ವೇಟ್ ಮಾಡಿ ದರ್ಶನ ಮಾಡ್ತೀರಾ? ಹೌದು, ಬಂದಿದ್ದೀವಿ, ದೇವ್ರನ್ನ ನೋಡ್ಕೊಂಡೇ ಹೋಗೋದು. ನೀವೆಲ್ಲ ಎಲ್ಲಿಂದ ಬಂದಿರೋದು? ಓಕೆ, ಎಲ್ಲಿಂದ ಬಂದಿದ್ದೀರಿ? HSR ಲೇಔಟ್. HSR ಲೇಔಟಿಂದ. ಎಷ್ಟೊತ್ತಿಂದ ವೇಟ್ ಮಾಡ್ತಾ ಇದ್ದೀರಿ? ನಾವು 40 minutes ಆಯ್ತು. 40 minutes. ಪರವಾಗಿಲ್ವಾ? ಲೇಟ್ ಆದ್ರೂ ಪರವಾಗಿಲ್ಲ, ದೇವರ ದರ್ಶನ ಮಾಡ್ತೀವಿ. ಹೌದು. ಪ್ರತಿ ವರ್ಷ ಬರ್ತೀರಾ ಹೇಗೆ? ಇಲ್ಲ, ಫಸ್ಟ್ ಇಯರ್. ಇದೇ ಫಸ್ಟ್ ಟೈಮ್. ಹೇಗೆ ಅನಿಸ್ತಾ ಇದೆ? ಕ್ಯೂ ಎಲ್ಲ ನೋಡಿದ್ರೆ ಹೇಗೆ ಅನಿಸ್ತಾ ಇದೆ? ನಾನು ದರ್ಶನ ಮಾಡ್ತೀನೋ ಇಲ್ವೋ ಅಂತ ಅನ್ಕೊಂಡಿದ್ದೆ, ಬಟ್ Hyderabad. ಸಿಕ್ಕಾಪಟ್ಟೆ rush ಇದೆ. Yeah, very much. ಪರವಾಗಿಲ್ಲ. ಓಕೆ, ಕೇವಲ ಬೆಂಗಳೂರು ಮಾತ್ರ ಅಲ್ಲದೆ ಬೇರೆ ಬೇರೆ ಭಾಗಗಳಿಂದಲೂ ಕೂಡ ಭಕ್ತರು ದೇವರ ದರ್ಶನಕ್ಕೆ ಬಂದಿದ್ದಾರೆ. ಅವರೆಲ್ಲರೂ ಕೂಡ ದೇವರ ದರ್ಶನವನ್ನ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ಗಂಟೆಗಟ್ಟಲೆಯಿಂದ ಕ್ಯೂ ಅಲ್ಲಿ ನಿಂತು ದೇವರ ದರ್ಶನವನ್ನ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು.